ಪೆನ್ ಡ್ರೈವ್ ಪ್ರಕರಣ ಏನಿದೆ ಪ್ರಜ್ವಲ್ ರೇವಣ್ಣ ಅವರದೇ ಅಂತ ಹೇಳಲಾಗ್ತಾ ಇರುವ ಈ ಪೆನ್ ಡ್ರೈವ್ ಪ್ರಕರಣ ಒಂದು ಕಡೆ ಪಕ್ಷಕ್ಕೆ ಮಗದೊಂದು ಕಡೆ ಅವರ ಕುಟುಂಬಕ್ಕೂ ಕೂಡ ಮುಜುಗರವನ್ನ ತಂದಿದೆ. ಅಶ್ಲೀಲ ದೃಶ್ಯಗಳು ವೈರಲ್ ಆದ ಬೆನ್ನಲ್ಲೇ ಮೊದಲ ಹಂತದ ಚುನಾವಣೆಯನ್ನು ಮುಗಿಸಿಕೊಂಡು ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೆನ್ ಡ್ರೈವ್ ಪ್ರಕರಣದಿಂದ ಪಾರಾಗೋಕೆ ರೇವಣ್ಣ ಕಾನೂನಿನ ಮೊರೆ ಹೋಗಿದ್ದಾರೆ. ಎಸ್ಐಟಿ ಟೀಮ್ ಫೀಲ್ಡ್ಗೆ ಇಳಿದಿದ್ದು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಪೆನ್ ಡ್ರೈವ್ ಫಜೀತಿ ಹೇಗೆ ಎದುರಿಸ್ತಾ ಇದ್ದಾರೆ, ಏನಾಗಬಹುದು ನೋಡ್ತಾ ಹೋಗೋಣ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಸದ್ಯ ಅಪ್ಪ ಮತ್ತು ಮಗ A1 ಆರೋಪಿ A2 ಆರೋಪಿ. A1 ಆರೋಪಿ ಅಪ್ಪ ರೇವಣ್ಣ, ಮಗ A2 ಆರೋಪಿ ಸಿಕ್ಕಾಕೊಂಡಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ಗೆ ಎಸ್ಐಟಿ ವಿಚಾರಣಾ ಬಿಸಿ ತಟ್ಟತ್ತೆ. ನಿನ್ನೆಯಿಂದ ತಾನೇ ಅಧಿಕೃತವಾಗಿ ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ. ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅವರ ಎರಡೂ ಮನೆಗೆ, ಹೊಳೆನರಸೀಪುರ ಮತ್ತು ಬೆಂಗಳೂರಿನಲ್ಲಿರುವ ಮನೆಗೆ ತುರ್ತು ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದ್ದು. CRPC 41 ಅಡಿಯಲ್ಲಿ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈಗ ಪ್ರಜ್ವಲ್ ಜರ್ಮನಿಯಲ್ಲಿದ್ದಾರೆ, ವಿಚಾರಣೆಗೆ ಹಾಜರಾಗ್ತಾರಾ? ಅವ್ರಿಗೆ ನೋಟಿಸ್ ಹೋಗಿರುತ್ತೆ, ಮನೆಗೆ ಹೋಗಿರುತ್ತೆ ಅಂತಲ್ಲ. ಈಗೇನು ಒಂದು ತಂತ್ರಜ್ಞಾನ ಚೆನ್ನಾಗಿದೆ, ಟೆಕ್ನಾಲಜಿನ ಬಳಸ್ಕೊಂಡು ವಾಟ್ಸಪ್ಗೂ ಕಳಿಸ್ತಾರೆ, ಮೇಲ್ ಮಾಡಿರ್ತಾರೆ, ಎಲ್ಲ ರೀತಿಯಲ್ಲಿ ಒಟ್ಟು ಅವ್ರ ಗಮನಕ್ಕೆ ಹೋಗೋಂಗಂತೂ ಅಧಿಕಾರಿಗಳು ಮಾಡಿರ್ತಾರೆ. ಕೇವಲ ರೇವಣ್ಣ ಮಾತ್ರ ವಿಚಾರಣೆಗೆ ಹಾಜರಾಗ್ತಾರೆ ಅಥವಾ ಪ್ರಜ್ವಲ್ ಅವರ ವಿಚಾರದಲ್ಲಿ ಇದು ಏನಾಗ್ಬೋದು, ಲಾಯರ್ ಮುಖಾಂತರ ಉತ್ತರ ಕೊಡಿಸುವಂತಹ ಅವಕಾಶ ಇರುತ್ತೆ. ಆ ಒಂದು ಅವಕಾಶ ಇದೆ ನಮ್ಮ ಕಾನೂನಲ್ಲಿ. ಅದನ್ನೇನಾದರೂ ಮಾಡ್ತಾರಾ ನೋಡೋಣ. ಈಗ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮತ್ತೊಂದು ಕುತೂಹಲ ಅಂದರೆ, ಈ ಪೆನ್ ಡ್ರೈವ್ನ ಲೀಕ್ ಮಾಡಿದ್ದು ಯಾರು, ಯಾರ ಹತ್ರ ವಿಡಿಯೋ ಇತ್ತು, ಲೀಕ್ ಆಗಿದ್ದು ಹೇಗೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಅಲ್ವಾ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಫೈಲ್ಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್ ದಿಢೀರ್ ಎಂಟ್ರಿಯಿಂದ ಪ್ರಕರಣ ಮತ್ತೊಂದು ಮಜಲನ್ನು ಪಡೆದುಕೊಂಡಿದೆ. ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿ ಅದರ ಹಿಂದೆ ನಡೆದಂತಹ ಘಟನೆಯನ್ನು ವಿವರಿಸಿದ್ದಾರೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳು ವೈರಲ್ ಆದ ಮೂಲವನ್ನು ಎಸ್ಐಟಿ ಕೆದಕ್ತಾ ಹೊರಟಿದ್ದು, ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ನನ್ನ ಇಡೀ ದಿನ ಎನ್ಕ್ವೈರಿ ಮಾಡಿದ್ದಾರೆ. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಉತ್ತರ ಪಡ್ಕೊಂಡಿದ್ದಾರೆ. ಕಾರ್ತಿಕ್ ಮೊಬೈಲನ್ನು ವಶಕ್ಕೆ ಪಡೆದು ಸೀಸ್ ಕೂಡ ಮಾಡಿದ್ದು, ಮೊಬೈಲ್ಗಳನ್ನು FSLಗೆ ಕಳಿಸೋಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲದೆ ವಿಡಿಯೋ ಹಂಚಿ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಕಿದವರಿಗಾಗಿ SIT ಫುಲ್ ತಲಾಶನ್ನ ನಡೆಸ್ತಾ ಇದೆ. ಬಂದ್ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ. ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. BJP ಮುಖಂಡರಾದಂಥ ದೇವರಾಜೇಗೌಡರು ಹೊಳೆನರಸೀಪುರದಲ್ಲಿ BJP ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ. ಅದಕ್ಕೆ ಅವರಿದ್ದವರು, ನಿನಗೆ ಏನಾಗಿದೆ ನೋವು, ನೀನೇನು ಕಳ್ಕೊಂಡಿದ್ದೆ, ಪ್ರತಿಯೊಂದು ನಾನು ನಿನಗೆ ನ್ಯಾಯ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ. ಅದು ನಂಬಿ ಅವ್ರ ಹತ್ರ ಹೋಗಿ ನಾನೆಲ್ಲ ಹೇಳ್ಕೊಂತೀನಿ. ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಕೋರ್ಟಲ್ಲಿ ಯಾವ ರೀತಿ ಕೊಡೋದು ಅಂತಂದಿದ್ದಕ್ಕೆ, ನಿನ್ನ ನಿನ್ನ ಹತ್ರ ಫೋಟೋಸು ವೀಡಿಯೋಸು ಎರಡೂ ನನ್ನ ಕೈಲಿ ಕೊಡು, ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗಿ ಇನ್ನೊಂದಲ್ಲಿ ಏನೂ ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿನಗೆ ಸ್ಟೇ ವೇಕೇಟ್ ಮಾಡೋದಕ್ಕೆ ನಿನಗೇನು ಕಾನೂನು ರೀತಿ ತುಡುಕಾಗ್ದಾರಂಗೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ BJP ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನು ಯೂಸ್ ಮಾಡ್ಕೊಂಡು, ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು, ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡಿಬಿಟ್ಟು ಕೇಸನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಈಗ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಮತ್ತೆ ಅವರ ಈ ಪೆನ್ ಡ್ರೈವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ. ಬಟ್ ಏನಂತಾರೆ, ನಾನು BJP ಮುಖಂಡರಾದಂಥ ನಮ್ಮ ಹೊಳೆನರಸೀಪುರ ಕ್ಯಾಂಡಿಡೇಟ್ ಆಗಿದ್ದೀನಿ, ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಕೊಡಲಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು B ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ. ಹಾಗಾದ್ರೆ ನಿನ್ನೆ ಕಾರ್ತಿಕ್ ಅವ್ರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ SIT ಹೇಗೆ ಎನ್ಕ್ವೈರಿ ಮಾಡಿದೆ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ಗೆ ಅಶ್ಲೀಲ ವಿಡಿಯೋಗಳು ಬಂದಿದ್ದು ಹೇಗೆ, ನೀವು ಅವರ ಕಾರ್ ಡ್ರೈವರ್ ಆಗಿರ್ಬೋದು, ಬಟ್ ನಿಮಗೆ ಸಿಕ್ಕಿದ್ದು ಹೇಗೆ ಅದನ್ನು ಕೇಳಿದ್ದಾರೆ. ನೀವು ಹೆಂಗೆ ತೊಗೊಂಡ್ರಿ, ನಿಮಗೆ ಕಳಿಸಿದ್ದು ಯಾರು ಅಂತ. ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದ್ರಾ ನೀವು? ಯಾಕಂದರೆ ಇವರು ಇನ್ನೊಂದು ಆರೋಪ ಮಾಡಿದ್ರು, ಆಸ್ತಿನ ಹೊಡೆದು ಬರೆಸ್ಕೊಂಡಿದ್ರು ರೇವಣ್ಣ ಫ್ಯಾಮಿಲಿ ಅಂತ. ಹಾಗಾಗಿ ಈ ವಿಡಿಯೋ ಇಟ್ಕೊಂಡು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರಾ? ಯಾರ್ಯಾರಿಗೆ ವಿಡಿಯೋ ಇದ್ದ ಪೆನ್ ಡ್ರೈವನ್ನು ಕೊಟ್ಟಿದ್ದೀರಿ ನೀವು? ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರಾ ಅಂತ ಕೇಳೋದ್ರ ಮುಖಾಂತರ ಇದನ್ನು ಯಾರ್ಯಾರಿಗೆಲ್ಲ ಶೇರ್ ಮಾಡಿದ್ದೀರಿ? ಪೆನ್ ಡ್ರೈವ್ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ವಿಡಿಯೋ ಪೆನ್ ಡ್ರೈವಿಗೆ ಹಾಕಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ ನೀವು? ಹೇಗೆ ಸಿಕ್ತು ಹಾಗಾದರೆ ಹೊರಗಿನ ಜಗತ್ತಿಗೆ ಈ ವಿಡಿಯೋಗಳು, ಈ ಒಂದು ಪೆನ್ ಡ್ರೈವು? ಇದೆಲ್ಲವನ್ನು ಪ್ರಶ್ನೆ ಮಾಡಿದ್ದಾರೆ. ದೇವರಾಜೇಗೌಡ ಅಂದರೆ BJPಯ ಮುಖಂಡ ಮತ್ತು ಲಾಯರ್ ಕೂಡ ಆಗಿರೋ ದೇವರಾಜೇಗೌಡಗೂ ಮೊದಲು ಯಾರಿಗಾದರೂ ವಿಡಿಯೋ ಕೊಟ್ಟಿದ್ರಾ, ಯಾರಿಗೆ ಕೊಟ್ಟಿದ್ರಿ ಅಂತ.
ವಿಡಿಯೋ ವೈರಲ್ ಮಾಡಿದ್ದು ನೀವೇನಾ ಅಥವಾ ನಂಬ್ಕೊಂಡು ದೇವರಾಜೇಗೌಡರಿಗೆ ಕೊಟ್ರಲ್ಲ ಅವರ ಅಥವಾ ಅದಕ್ಕೂ ಮುಂಚೆ ಬೇರೆ ಯಾರಿಗಾರು ಕೊಟ್ಟಿದ್ರಾ? ನಿಮ್ಮ ಮೇಲೆ ಯಾಕೆ ನಾವು IT ಆ್ಯಕ್ಟ್ ಅಡಿ ಕೇಸ್ ಹಾಕಬಾರ್ದು ಅಂತ ಕೂಡ ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನು ಕೊಟ್ಟರು ಕಾರ್ತಿಕು, ಸರ್ ವಿಡಿಯೋಗಳು ನನ್ನ ಹತ್ರ ಇದ್ದಿದ್ದು ನಿಜ, ನಾನು ಆ ವಿಡಿಯೋನ ಎಲ್ರಿಗೂ ಹಂಚ್ಕೊಂಬರ್ಲಿಲ್ಲ. ದೇವರಾಜೇಗೌಡ ವಕೀಲ ಇದ್ದಾರಲ್ಲ ಅವರೊಬ್ರಿಗೆ ಮಾತ್ರ ನಾನು ವಿಡಿಯೋ ಕೊಟ್ಟಿದ್ದು, ಅದನ್ನು ಬಿಟ್ಟರೆ ನಾನು ಯಾರಿಗೂ ಕೊಟ್ಟಿಲ್ಲ ವಿಡಿಯೋ. ಅವರು ವಿಡಿಯೋದಲ್ಲಿ ಅವರು ಮಾತಾಡಿರೋದು ಕೂಡ ಅದನ್ನು ಬಿಟ್ಟು ನಾನು ಯಾರಿಗೂ ಕೊಟ್ಟಿಲ್ಲ. ವೈರಲ್ ಆಗಿರೋದು ಹೆಂಗೆ ಅಂತಲೂ ನನಗೆ ಗೊತ್ತಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದಾರಂತೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಈಗ FSLನ ತೆಕ್ಕೆಗೆ ಸಿಕ್ಕಿವೆ. ಅಂದರೆ ಆ ಟೀಮ್ ಅದನ್ನು ವಶಪಡಿಸ್ಕೊಂಡಿದೆ. ಈಗಾಗಲೇ SIT ಅಧಿಕಾರಿಗಳು ಸುಮಾರು 40 GB 2 ಪೆನ್ ಡ್ರೈವ್, 32 GB 8 GB ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಲ್ಲಿ 40 GB ಪೆನ್ ಡ್ರೈವಲ್ಲಿ ಇರುವಂತಹ ವಿಡಿಯೋ ಅಸಲೀನಾ ಅಥವಾ ಮಾರ್ಫ್ ಮಾಡಿ ವಿಡಿಯೋವನ್ನು ಹರಿಬಿಡಲಾಗಿದೆಯಾ, ಅಂದರೆ ಎಡಿಟ್ ಮಾಡ್ತಾರಲ್ಲ ಅದನ್ನು, ಆ ಥರದ್ದೇನಾದರೂ ಮಾಡಿದಾರಾ ಅಂತ ತಿಳ್ಕೊಳ್ಳೋಕ್ಕೆ FSLಗೆ ಕಳಿಸ್ತಾರೆ. ಇಂಚಿಂಚು ಗೊತ್ತಾಗುತ್ತೆ ವಾಯ್ಸ್ ರಿಯಲ್ ವಾಯ್ಸಾ ಅಥವಾ ಎಡಿಟೆಡ್ಡಾ. ಫೋಟೋ ಈಗೇನು ಟೆಕ್ನಾಲಜಿ ಬಹಳ ಅದ್ಭುತವಾಗಿ ಮುಂದುವರೆದಿರೋದ್ರಿಂದ ಫೋಟೋ ಕೂಡ ಬೇರೆ ಬೇರೆದೇನಾದರೂ ಬಳಸಿದಾರಾ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅಥವಾ ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ, ಇಂಥವೆಲ್ಲವೂ ಕೂಡ FSLಲ್ಲಿ ಅದ್ಭುತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ FSLಗೆ ಕಳಿಸಿದ್ದಾರೆ ಆ ಪೆನ್ ಡ್ರೈವಲ್ಲಿರುವಂತಹ ವಿಡಿಯೋವನ್ನು.